ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮನೆ, ಅಲ್ಲಿ ಆ ಮನೆಯ ಯಜಮಾನ ಕುಡಿತಕ್ಕೆ ಒಳಗಾಗಿದ್ದಾನೆ. ಅವನು ತನ್ನ ಹೆಂಡತಿಗೆ ತುಂಬಾ ಹಿಂಸೆ ಮಾಡ್ತಾ ಇದ್ದಾನೆ. ಮನೆ ನಡೆಸಲಿಕ್ಕೆ ಹಣಕಾಸಿನ ಒಂದು ಯಾವುದೇ ಸಹಾಯ ಸಹಕಾರ ಮಾಡ್ತಿರಂಗಿಲ್ಲ. ಮಕ್ಕಳಿಗೆ ಹೊಡೆಯೋದಾಗ್ಲಿ, ತಾಯಿಗೆ ಹೊಡೆಯೋದಾಗ್ಲಿ, ಅಥವಾ ಮನೆಯಿಂದ ಅವರಿಗೆ ಹೊರಗೆ ಹಾಕ್ತೀವಂತ ಹೇಳಿ ಬೆದರಿಕೆ ಮಾಡೋದಾಗ್ಲಿ ಇತ್ಯಾದಿಗಳೆಲ್ಲ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಕುಟುಂಬ ತುಂಬ ಧೃತಿಗೆಟ್ಟು ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ. ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದರೆ 1000 ಸಲ ಯೋಚನೆ ಮಾಡ್ತಾರೆ, ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಇದು ಅಂಥೇಳಿ. ಈ ಬಗ್ಗೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಧ್ಯಸ್ಥಿಕೆದಾರರಾದಂತಹ SP ಗೀತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಈಗ ಹೇಗೆ ಈ ಸಮಸ್ಯೆಗೆ ನಾವು ಕಾನೂನಿನ ಮೂಲಕವಾಗಿ ಪರಿಹಾರ ಪಡೆಯಬೇಕು? ಖಂಡಿತ ಪರಿಹಾರ ಇದೆ. ನಮ್ಮ ಇತ್ತೀಚೆಗೆ ಬಂದಂತಹ ಕಾನೂನು ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಡಿನಲ್ಲಿ ಕೇಸನ್ನು ದಾಖಲು ಮಾಡಬಹುದು. ಈಗ ಯಾವುದೇ ಒಬ್ಬ ಹೆಣ್ಣುಮಗಳು ಮನೆಯಲ್ಲಿ ಅವಳಿಗೆ ತೊಂದರೆ ಆಗ್ತಿದ್ದಾಗ ಒಂದು 3 ರೀತಿಯಾದಂತಹ, ಅಂದ್ರೆ ಅವಳು ಫಿರ್ಯಾದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಕೊಡ್ಬೋದು ಅಂತ ಅಲ್ಲ, ಅದರಲ್ಲಿ ಒಂದು 3 ಭಾಗ ಇದೆ. ಒಂದು ವೇಳೆ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು. ಎರಡನೇದಾಗಿ ಒಬ್ಬ ಪ್ರೊಟೆಕ್ಷನ್ ಆಫೀಸರ್ ಅಂತ ಇರ್ತಾರೆ. ಈಗ ನಾನು ತಾಲೂಕು ಮಟ್ಟದಲ್ಲಿ ತೆಗೆದುಕೊಂಡ್ರೆ CDPO ಅಂತ ಇರ್ತಾರೆ, ಅವರು ಪ್ರೊಟೆಕ್ಷನ್ ಆಫೀಸರ್ ಆಗಿರ್ತಾರೆ. ಅಲ್ಲಿಗೆ ಒಬ್ಬ ವಕೀಲರನ್ನು ಸಹ ನೇಮಕ ಮಾಡಿರ್ತಾರೆ. ಅವರು ಕನ್ಸಿಲೇಟರ್ ಆಗಿ ಸಹ ಕೆಲಸ ಮಾಡ್ತಿರ್ತಾರೆ. ಅವರು ಕಂಪ್ಲೇಂಟ್ ಅನ್ನ ತಗೋಬಹುದು. ಜೊತೆಗೆ ಯಾವುದು ಬೇಡ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಪ್ರೊಟೆಕ್ಷನ್ ಆಫೀಸರ್ ಹತ್ರನೂ ಹೋಗಲ್ಲ ಅಂದಾಗ ಸೊ ಅಲ್ಲಿ ಅವಳು ಏನೇನು ಪರಿಹಾರ ತಗೋಬಹುದು ಅಂತ ಅಂದ್ರೆ, ಒಂದು ಫೈನಾನ್ಸ್ ಅದು ತಗೋಬಹುದು. ಅಂದ್ರೆ ಅವನು ನನ್ನ ಜೀವನ ನಡೆಸಲಿಕ್ಕೋಸ್ಕರ ನನಗೆ ತೊಂದರೆ ಆಗ್ತಿದೆ, ಅವನಿಂದ ನನಗೆ ಜೀವನಾಂಶನ ನನಗೆ ಕೊಡಿಸ್ಕೊಡಿ ಅಂತ ಕೇಳ್ಬೋದು. ಎರಡನೇದಾಗಿ ಕೇಳ್ಬೋದು ಅಂದ್ರೆ, ನಾನು ಅಲ್ಲಿ ಈ ಒಂದು ವೇಳೆ ನಾನು ಕೇಸ್ ಹಾಕಿದಾಗ ನನ್ನ ಗಂಡ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬೋದು. ಸೊ ಹೀಗಾಗಿ ನಾನು ಅಲ್ಲೇ ಇರಲಿಕ್ಕೆ ನನಗೆ ಆದೇಶನ ಮಾಡಿಕೊಡಿ, ರೆಸಿಡೆನ್ಷಿಯಲ್ ಆರ್ಡರ್ಸ್ ಅಂತ ಕೇಳ್ಬೋದು. ಒಂದು ವೇಳೆ ನಾನು ರೆಸಿಡೆನ್ಷಿಯಲ್ ಆರ್ಡರ್ಸ್ ತಗೊಂಡು ಫೈನಾನ್ಸ್ ಸಹ ತಗೊಂಡಾದ ನಂತರ ನೀನು ಈ ರೀತಿ ಕೋರ್ಟಿಗೆ ಹೋಗಿ ನನ್ನ ಮಾನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ದೃಷ್ಟಿನಲ್ಲ, ಮತ್ತ ಅವಳಿಗೆ ಏನಾದರೂ ತೊಂದರೆ ಕೊಡ್ಬೋದು. ಆ ಒಂದಕ್ಕೋಸ್ಕರ ಪ್ರೊಟೆಕ್ಷನ್ ಆರ್ಡರ್ ಸಹ ತಗೋಬಹುದು. ಸೊ ಈ 3 ಒಂದು ಆರ್ಡರ್ಸ್ ಸಹ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟಿನಲ್ಲಿ ಒಬ್ಬ ಹೆಣ್ಣು ಮಗಳು ಪಡೆದುಕೊಳ್ಬಹುದು. ಕೌಟುಂಬಿಕ ಹಿಂಸೆ ಅಂತಂದ್ರೆ ಏನೇನು ಮೇಡಮ್, ಯಾವ್ಯಾವ ರೀತಿಯಲ್ಲಿ ಇರುತ್ತೆ? ಲೈಂಗಿಕ ಹಿಂಸೆ, ಮೌಖಿಕ ನಿಂದನೆ, ಅಂದರೆ ಭಾವನಾತ್ಮಕವಾಗಿ ನಮಗೆ ಹಿಂಸೆ ಕೊಡುವಂಥದ್ದು, ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು, ದುಡ್ಡಿಗೋಸ್ಕರ ಕಿರುಕುಳ ಅಂತ ಕೊಡೋದು, ಇನ್ನಿತರ ಹಲವಾರು ರೀತಿಯ ದೌರ್ಜನ್ಯಗಳನ್ನು ಸಹ ನಮ್ಮ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಡಿನಲ್ಲಿ ಗುರುತಿಸಿದೆ. ಈಗ ಮಹಿಳಾ ಆಯೋಗದ ಒಂದು ಇಂತಿಷ್ಟು ಸಹಾಯ ಮಾಡಬೇಕಂತ ಇರುತ್ತಲ್ಲ, ಏನೇನು ಸಹಾಯ ಮಾಡ್ತಾರೆ ಮಹಿಳಾ ಆಯೋಗದವರು? ಅಂದರೆ ಪೊಲೀಸರು ನಡೆಸುತ್ತಿರುವ ತನಿಖೆಗಳ ಮೇಲೆ ಮೇಲ್ವಿಚಾರಣೆ ಮತ್ತು ತನಿಖೆಯ ವೇಗ ಹೆಚ್ಚಿಸಿ ಅಂತ ಹೇಳ್ತಾರೆ. ಪುರಾವೆಗಳನ್ನು ಸಂಗ್ರಹಿಸಿ ಸಲಹೆಗಳ ವರದಿಯನ್ನು ಒಪ್ಪಿಸಲು ಅವರಿಗೆ ಹೇಳ್ತಾರೆ. ಮತ್ತೆ ಇದಕ್ಕೂ ಸಹಾಯವಾಣಿ ಇರುತ್ತಾ? 10991 ಸಹಾಯವಾಣಿ ಅಂತ ಇದೆ, ಅದ್ರ ಮೂಲಕ ನಾವು ಮಾಡ್ಬೋದು. ಅಥವಾ ನಾವು ಇಮೇಲ್ ಮೂಲಕನೂ ಅಲ್ಲಿಗೆ, ಅಂದರೆ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡ್ಬೋದು, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಸಹ ದೂರನ್ನು ಕೊಡ್ಬೋದು. ಮಹಿಳೆಯರ ಒಂದು ರಕ್ಷಣೆಗಾಗಿ ಈ ರೀತಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳು ಇರೋದು ಕೂಡ ಸಂತೋಷದ ವಿಚಾರ. ಯಾಕಂದರೆ ಮಹಿಳೆಯರ ಸಮಸ್ಯೆಯನ್ನು ಮಹಿಳೆಯರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾರೇ ಆಗಲಿ ಒಂದು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗದೇ ಧೈರ್ಯವಾಗಿ ಜೀವನವನ್ನು ನಡೆಸಬೇಕು. ಯಾವುದೇ ಚಟಕ್ಕೆ ದಾಸರಾಗಿ ಪುರುಷರು ಮಹಿಳೆಗೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ಟರೆ ಇಷ್ಟೆಲ್ಲ ನಮಗೆ ಸಹಾಯಕ್ಕೆ ಬರೋರು ಇದ್ದಾರೆ ಅಂತ ಅನ್ನೋದನ್ನು ಅವರು ನೆನಪಿಟ್ಕೋಬೇಕು ಅಂತ. ತಾವು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.